ಸೊರಬ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬುಧವಾರ ಸಂಜೆ ಗುಡುಗು, ಸಿಡಿಲು, ಗಾಳಿಯಿಂದ ಕೂಡಿದ ಭಾರೀ ಮಳೆಯಾಗಿದ್ದು, ಅಲ್ಲಲ್ಲಿ ಹಾನಿಯಾಗಿದೆ. ಪಟ್ಟಣದ ಮುರುಘಾಮಠದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಸಭಾಭವನದ ಶೀಟು, ಆಂಗ್ಲರ್ ಪಟ್ಟಿಗಳು ಹಾರಿ ಹೋಗಿದ್ದು, ಕಟ್ಟಡಕ್ಕೆ ಹಾನಿಯಾಗಿದೆ. ಗಾಳಿ, ಮಳೆಯ ರಭಸಕ್ಕೆ ಚಂದ್ರಗುತ್ತಿ ರಸ್ತೆಯ ಕರಡಿಗೆರೆ ರಸ್ತೆಯಲ್ಲಿ ಟಿಸಿ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಉದ್ರಿಶಿಗೆಹಳ್ಳಿ ರಸ್ತೆಯಲ್ಲಿ ರಸ್ತೆಯ ಮೇಲೆ ಮರ ಬಿದ್ದು ರಸ್ತೆ ಸಂಚಾರಕ್ಕೆ ತೊಡಕುಂಟಾಗಿತ್ತು. ಸ್ಥಳಕ್ಕೆ ಮೆಸ್ಕಾಂ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ಆಗಮಿಸಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ವಿದ್ಯುತ್ ಲೈನ್ ಮೇಲೆ ಮರ ಬಿದ್ದಿರುವುದರಿಂದ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಪಟ್ಟಣದ ಚಿಕ್ಕಪೇಟೆ ಮತ್ತು ಗುರುಮಂದಿರ ಕೇರಿಯಲ್ಲಿ ಮನೆಗಳಿಗೆ ಹಾನಿಯುಂಟಾಗಿದೆ. ತಾಲೂಕು ಪಂಚಾಯತ್ ಕಚೇರಿ ಕಟ್ಟಡದ ಮೇಲಭಾಗದಲ್ಲಿ ಕಿಟಕಿ ಬಾಗಿಲುಗಳಿಗೆ ಹಾನಿಯಾಗಿದೆ. ವರದಿ: ಸಂದೀಪ ಯುಎಲ್ ಸೊರಬ. ಸೊರಬ ಕರಡಿಗೆರೆ ಮೇನ್ ರೋಡಲ್ಲಿ ಒಂದು ದೊಡ್ಡ ಮರ ಬಿದ್ದಿದೆ. ಭಾರಿ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮರ ಬಿದ್ದಿದ್ರಿಂದ ಟಿಸಿ ಬಿದ್ದಿದೆ. ಟಿಸಿ ಜೊತೆಗೆ ಒಂದು 3-4 ಲೈಟ್ ಕಂಬಗಳು ಬಿದ್ದಿದೆ. ಇಷ್ಟೆಲ್ಲ ಲೈಟ್ ಕಂಬಗಳು ಬಿದ್ರೂ ಕೂಡ ಯಾರಿಗೂ ಕೂಡ ಏನೂ ಆಗಿಲ್ಲ. ಒಂದು ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ಟಿಸಿ ಮುರಿದೋಗಿದ್ರಿಂದ ನಮ್ ಬಾಕಿ ಇನ್ನೊಂದ್ 2 ದಿವಸ ಕರೆಂಟ್ ಬರ್ದೇ ಇರ್ಬೋದು. ಅದಕ್ಕೆ ನಮ್ಮ ಯುವಕರು ಮೊಬೈಲ್ಗೆ ಚಾರ್ಜ್ ಹಾಕೋದು ಹೆಂಗಂತ ಬೇಜಾರಾಗಿದ್ದಾರೆ. ಇದು ಹೋಗೋದು